ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗವೆಂಬ ತ್ರಯೋದಶೋಧ್ಯಾಯಕ್ಕೆ ಸ್ವಾಗತ. ಅಥ ತ್ರಯೋದಶೋಧ್ಯಾಯಃ ಕ್ಷೇತ್ರಜ್ಞ ವಿಭಾಗ ಯೋಗಃ. ಪರಮಾತ್ಮನು ಜಗತ್ತು ಮತ್ತು ಜೀವರಾಶಿಗಳ ಉತ್ಪತ್ತಿಗೆ ಪ್ರಕೃತಿ ಪುರುಷರ ಸಂಯೋಗವೇ ಕಾರಣ ಎಂಬುದನ್ನು ಹೇಳುತ್ತಿರುವನು. ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಪುರುಷ ಈ ಎರಡು ಅನಾದಿ ಎಂದು ತಿಳಿ, ಬುದ್ಧ್ಯಾದಿ ವಿಕಾರಗಳು ಗುಣಗಳು ಪ್ರಕೃತಿಯಿಂದ ಉಂಟಾದವುಗಳೆಂದು ತಿಳಿ. 7ನೆಯ ಅಧ್ಯಾಯದಲ್ಲಿ ಪರಮಾತ್ಮನು ತನ್ನ ಪರ ಮತ್ತು ಅಪರ ಪ್ರಕೃತಿಯ ಬಗ್ಗೆ ಹೇಳಿದ್ದುಂಟು. ಈ ಪರ ಅಪರ ಪ್ರಕೃತಿಗಳೇ ಜಗತ್ತಿನ ಸೃಷ್ಟಿಗೆ ಕಾರಣ ಎಂಬುದನ್ನು ಅಲ್ಲಿ ಹೇಳಲಾಗಿತ್ತು. ಅದೇ ಹೇಳಿಕೆಯನ್ನು ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಲಾಗಿದೆ. ಪ್ರಕೃತಿ ಎನ್ನುವ ಶಬ್ದವು ಕ್ಷೇತ್ರವನ್ನು, ಪುರುಷ ಎಂಬ ಶಬ್ದವು ಕ್ಷೇತ್ರಜ್ಞನನ್ನು ಪ್ರತಿನಿಧಿಸುತ್ತವೆ. ಇವೆರಡೂ ಈಶ್ವರನ ಅಂಶಗಳೇ. ಈಶ್ವರನು ಅನಾದಿಯಾದುದರಿಂದ ಪ್ರಕೃತಿ ಪುರುಷರನ್ನು ಅನಾದಿ ಎಂದೇ ಹೇಳಬೇಕಾಗುವುದು. ಇವರಿಬ್ಬರ ಪರಸ್ಪರ ಸಂಯೋಗವೇ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಕಾರಣ. ನನ್ನ ಸ್ವಂತದ ಪ್ರಪಂಚವನ್ನು ನನ್ನ ಅವಿದ್ಯೆಯ ಮೂಲಕ ನಾನು ಸೃಷ್ಟಿಸಿಕೊಳ್ಳುವೆನು. ಬುದ್ಧಿಯನ್ನು ಬೆಳಗುವ ನಾನು ಮನಸ್ಸು ಬುದ್ಧಿಯ ಜೊತೆ ಸಂಯೋಗ ಬೆಳೆಸಿದಾಗ ಮನಸ್ಸು ಬುದ್ಧಿಯಲ್ಲಿರುವ ವಾಸನೆಗಳಿಗೆ ಅನುಗುಣವಾಗಿ ನನ್ನ ಸ್ವಂತದ ಪ್ರಪಂಚವನ್ನು ಸೃಷ್ಟಿಸಿಕೊಳ್ಳುತ್ತೇನೆ. ಗುಣಗಳು ಮತ್ತು ವಿಕಾರಗಳು ಪ್ರಕೃತಿಗೆ ಸೇರಿದವು. ಆತ್ಮನು ನಿರ್ವಿಕಾರಿಯು. ಈ ವಿಷಯವನ್ನು ಇನ್ನಷ್ಟು ವಿಶದಪಡಿಸುತ್ತಾ ಪರಮಾತ್ಮನು ಮುಂದುವರಿಸುತ್ತಾನೆ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಕಾರ್ಯಕಾರಣಗಳನ್ನು ಉಂಟು ಮಾಡುವುದರಲ್ಲಿ ಪ್ರಕೃತಿಯು ಕಾರಣ ಎನಿಸುವುದು. ಸುಖ ದುಃಖಗಳ ಭೋಕ್ತೃತ್ವಕ್ಕೆ ಪುರುಷನು ಕಾರಣನೆನಿಸುವನು. ಕಾರ್ಯಗಳು ಎಂದರೆ ಪಂಚಮಹಾಭೂತಗಳು, ಪಂಚ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಹೀಗೆ ಒಟ್ಟಿಗೆ 13 ತತ್ವಗಳು. ಪಂಚಮಹಾಭೂತಗಳೇ ಈ ಶರೀರದಲ್ಲಿ ಪಂಚ ಇಂದ್ರಿಯಗಳಾಗಿರುವುದು. ಇಂದ್ರಿಯಗಳು ಕೆಲಸ ಮಾಡಬೇಕಾದರೆ ಮನಸ್ಸು ಅತ್ಯಗತ್ಯ. ಮನಸ್ಸನ್ನು ನಿಯಂತ್ರಿಸುವ ಶಕ್ತಿ ಬುದ್ಧಿ. ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳಲ್ಲಿ ನಾನು ಎನ್ನುವ ಭಾವನೆ ಸ್ವಾಭಾವಿಕವಾಗಿ ಬರುತ್ತದೆ. ಇದನ್ನೇ ಅಹಂಕಾರ ಎಂದು ಹೇಳುವುದು. ಈ 13 ತತ್ವಗಳನ್ನು ಇಲ್ಲಿ ಕಾರ್ಯ ಎಂದು ಹೇಳಿದೆ. ಈ ಎಲ್ಲವುಗಳನ್ನು ಪ್ರಕೃತಿ ಎಂದು ಒಂದೇ ಶಬ್ದದಲ್ಲಿ ಹೇಳಬಹುದು. ಹೀಗೆ ಕಾರ್ಯಕಾರಣ ಸಂಘಾತವು ಪ್ರಕೃತಿಯಿಂದ ಆದದು. ಸುಖ ದುಃಖಗಳನ್ನು ಭೋಗಿಸುವುದಕ್ಕೆ ಪುರುಷನು ಕಾರಣನು. ಪುರುಷನು ಉಪಾಧಿಗಳಲ್ಲಿ ತಾದಾತ್ಮ್ಯವನ್ನು ಬೆಳೆಸಿಕೊಂಡು ಪ್ರಕೃತಿಯ ವಿಕಾರಗಳಾದ ಸುಖ ದುಃಖಗಳನ್ನು ತನ್ನದು ಎಂದು ತಿಳಿದುಕೊಳ್ಳುತ್ತಾನೆ. ಸುಖ ದುಃಖಗಳು ಮನಸ್ಸಿನ ಪ್ರತಿಕ್ರಿಯೆಗಳು. ನಮಗೆ ಬಯಸಿದ್ದು ಸಿಕ್ಕಿದಾಗ ಮನಸ್ಸು ಹರ್ಷಗೊಳ್ಳುತ್ತದೆ. ನಾವು ಬಯಸಿದ್ದಕ್ಕೆ ವಿರುದ್ಧವಾಗಿ ಏನಾದರೂ ಆದರೆ ಆಗ ಉಂಟಾಗುವ ಪ್ರತಿಕ್ರಿಯೆಯನ್ನು ದುಃಖ ಎಂದು ಹೇಳುವುದು. ಈ ಸುಖ ದುಃಖಗಳೆರಡನ್ನು ಆತ್ಮನೇ ಬೆಳಗುವುದು. ಆತ್ಮನ ಬೆಳಕಿನ ಮೂಲಕವೇ ನಮಗೆ ಸುಖ ದುಃಖಗಳ ಅನುಭವವು ಆಗುವುದು. ಆದುದರಿಂದ ಆತ್ಮನು ಸುಖ ದುಃಖಗಳನ್ನು ಅನುಭವಿಸುವುದಕ್ಕೆ ಕಾರಣ ಎಂದು ಇಲ್ಲಿ ಹೇಳಿರುವುದು. ಈ ಆತ್ಮನನ್ನೇ ಇಲ್ಲಿ ಪುರುಷ ಎಂಬ ಶಬ್ದದಿಂದ ಕರೆದಿರುವುದು. ಇವನಿಗೇನೆ ಸಂಸಾರವಿರುವುದು. ಏಕೆ ಎಂದು ಕೇಳುವುದಾದರೆ ಇದಕ್ಕೆ ಉತ್ತರ ಮುಂದಿನ ಶ್ಲೋಕದಲ್ಲಿದೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋ ನಿಜನ್ಮಸು. ಪುರುಷನು ಪ್ರಕೃತಿಯಲ್ಲಿ ಎದ್ದುಕೊಂಡು ಅಲ್ಲಿರುವ ಗುಣಗಳನ್ನು ಅನುಭವಿಸುವನು. ಗುಣಗಳಲ್ಲಿ ಇವನು ಸಂಘ ಬೆಳೆಸುವುದರಿಂದ ಇವನಿಗೆ ಒಳ್ಳೆಯ ಕೆಟ್ಟ ಜನ್ಮಗಳಾಗಲು ಕಾರಣವಾಗುವುದು. ಪ್ರಕೃತಿಸ್ಥನಾದ ಪುರುಷನು ಪ್ರಕೃತಿ ಸಂಭವವಾದ ಗುಣಗಳನ್ನು ಭುಂಜಿಸುತ್ತಾನೆ. ಪುರುಷನಿಗೆ ತನ್ನ ನಿಜ ಸ್ವರೂಪದಲ್ಲಿ ಸಂಸಾರವೇ ಇಲ್ಲ. ಅವನು ನಿತ್ಯ ಮುಕ್ತನು. ಆದರೆ ಪ್ರಕೃತಿ ಸಂಭವಗಳಾದ ಶರೀರ, ಮನಸ್ಸು, ಬುದ್ಧಿಗಳಲ್ಲಿ ಅವನು ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಳ್ಳುವುದರಿಂದ ಸಂಸಾರಿ ಆಗುತ್ತಾನೆ. ಹೀಗೆ
ಅವನು ಪ್ರಕೃತಿಯ ಜೊತೆಗೆ ಬೆಳೆಸಿಕೊಂಡ ಅನೈತಿಕ ಸಂಬಂಧವೇ ಅವನ ಮುಂದಿನ ಜನ್ಮಕ್ಕೆ ಕಾರಣವಾಗುವುದು. ಮನಸ್ಸು ಏನನ್ನು ಚಿಂತಿಸುತ್ತಿರುತ್ತದೋ ಅದಕ್ಕೆ ಸರಿಯಾಗಿಯೇ ಅದು ಯೋನಿಯನ್ನು ಪಡೆಯುವುದರಿಂದ ಪುರುಷನು ಮನಸ್ಸಿನ ಗುಣಗಳಿಗೆ ಸರಿಯಾಗಿ ಒಳ್ಳೆಯ ಅಥವಾ ಕೆಟ್ಟ ಯೋನಿಗಳನ್ನು ಪಡೆಯುತ್ತಾನೆ. ಹೀಗಾಗಿ ಇವನ ಸಂಸಾರವು ಬೆಳೆಯುತ್ತಾ ಹೋಗುತ್ತದೆ. ಈ ಪುರುಷನು ತನ್ನ ನೈಜ ಸ್ವರೂಪದಲ್ಲಿ ಸಂಸಾರಿಯೇ ಅಲ್ಲ. ಹಾಗಾದರೆ ಇವನ ನಿಜ ಸ್ವರೂಪವೇನು ಎಂದರೆ, ಉಪದೃಷ್ಟಾನುಮಂತ ಚ ಭರ್ತ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತ ದೇಹೇಸ್ಮಿನ್ ಪುರುಷ ಪರಃ. ಈ ದೇಹದಲ್ಲಿರುವ ಪುರುಷನು ಉಪದೃಷ್ಟ, ಒಪ್ಪಿಗೆಯನ್ನು ಕೊಡುವವನು, ಪೋಷಿಸುವವನು, ಭೋಗಿಸುವಾತನು, ಮಹೇಶ್ವರನು ಮತ್ತು ಪರಮಾತ್ಮನು ಎಂದು ಶಾಸ್ತ್ರದಲ್ಲಿ ಹೇಳಿರುತ್ತದೆ. ಪುರುಷನು ತನ್ನ ಸ್ವರೂಪದಲ್ಲಿ ಪರಬ್ರಹ್ಮನೇ. ಪ್ರಕೃತಿಯ ಸಂಬಂಧದಲ್ಲಿ ಇರುವುದರಿಂದ ಮಾತ್ರ ಅವನಿಗೆ ಸಂಸಾರಿತ್ವವು ಆರೋಪಿತವಾಗುವುದು. ಸೂರ್ಯನು ಒಂದು ಬಕೆಟಿನ ನೀರಿನಲ್ಲಿ ಪ್ರತಿಬಿಂಬಿಸುವುದಾದರೆ ಆ ನೀರಿನ ಮೇಲ್ಮೆಯಲ್ಲಿ ಅಲೆಗಳಿದ್ದಾಗ ಸೂರ್ಯನ ಬಿಂಬವು ಛಿದ್ರ ಛಿದ್ರವಾದಂತೆ ಕಾಣುತ್ತದೆ. ಆದರೆ ಸೂರ್ಯನಿಗೆ ಅದರಿಂದ ಯಾವ ಹಾನಿಯೂ ಇಲ್ಲ. ಅದೇ ರೀತಿ ಇಲ್ಲಿ ಪುರುಷನು ಕೂಡ ಪ್ರಕೃತಿಯ ಜೊತೆಗೆ ಅವನು ಸಂಯೋಗ ಬೆಳೆಸಿಕೊಂಡಾಗ ಅವನು ಸಂಸಾರಿ ಪುರುಷನಾಗುವನು. ತನ್ನ ನಿಜ ಸ್ವರೂಪದಲ್ಲಿ ಖಂಡಿತವಾಗಿಯೂ ಅವನು ಶುದ್ಧ ಚೈತನ್ಯ ಸ್ವರೂಪದಲ್ಲೇ ಇರುತ್ತಾನೆ. ಇಲ್ಲಿ ಪರಮಾತ್ಮನು ಪುರುಷನನ್ನು ಶುದ್ಧ ಚೈತನ್ಯ ಸ್ವರೂಪದಿಂದ ಅಳೆಯುತ್ತಾನೆ. ಅವನನ್ನು ಉಪದೃಷ್ಟ ಎಂದು ಹೇಳಲಾಗಿದೆ. ಅಂದರೆ ನಮ್ಮ ಮನಸ್ಸು ಬುದ್ಧಿಯ ಹತ್ತಿರ ಇದ್ದು ಅದು ಏನೆಲ್ಲ ಮಾಡುತ್ತಿರುವುದೋ ಅದೆಲ್ಲವನ್ನೂ ನೋಡುತ್ತಿರುವವನು. ಮನಸ್ಸು ಬುದ್ಧಿಯು ಏನು ಮಾಡಬೇಕೆಂದು ನಿಶ್ಚಯಿಸಿದರೂ ಅದಕ್ಕೆ ಅನುಮತಿಯನ್ನು ಕೊಡುವುದರಿಂದ ಅವನಿಗೆ ಹನುಮಂತ ಎಂದು ಹೆಸರು. ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಅವನೇ ಧರಿಸಿರುವುದರಿಂದ ಅವನನ್ನು ಭರ್ತ ಎಂದು ಕರೆಯುತ್ತಾರೆ. ಮನಸ್ಸು ಬುದ್ಧಿಗಳ ಮೂಲಕ ನಾವು ಗಳಿಸುವ ಭೋಗವು ಅವನಿಗೇ ಹೋಗಿ ಸೇರುವುದರಿಂದ ಅವನನ್ನು ಭೋಕ್ತ ಎಂದು ಕರೆಯಲಾಗಿದೆ. ಸರ್ವವ್ಯಾಪಕವಾಗಿ ಎಲ್ಲರ ಹೃದಯವನ್ನು ಹೊಕ್ಕು ಅವನಿರುವುದರಿಂದ ಅವನಿಗೆ ಮಹೇಶ್ವರ ಎಂದು ಹೆಸರಿದೆ. ಹೀಗೆ ಪುರುಷನನ್ನು ಯಥಾವತ್ತಾಗಿ ತಿಳಿದುಕೊಂಡವನಿಗೆ ಏನು ಫಲ ದೊರಕುವುದು ಕೇಳಿ. ಯಯೇವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯಾವನು ಹೀಗೆ ಪುರುಷನನ್ನು ಪ್ರಕೃತಿಯ ಗುಣಗಳ ಸಹಿತ ತಿಳಿದುಕೊಳ್ಳುವನೋ ಅವನು ಹೀಗೇ ಇರಲಿ, ಅವನಿಗೆ ಮತ್ತೆ ಸಂಸಾರವಿಲ್ಲ. ಹಿಂದಿನ ಶ್ಲೋಕದಲ್ಲಿ ಪ್ರಕೃತಿ ಪುರುಷರ ಸಂಯೋಗವೇ ಸಂಸಾರಕ್ಕೆ ಕಾರಣ ಎಂದು ಹೇಳಿದ್ದಾಯಿತು. ಪುರುಷನು ತನ್ನ ಸ್ವಸ್ವರೂಪದಲ್ಲಿ ನಿತ್ಯ ಮುಕ್ತನಾದರೂ ಪ್ರಕೃತಿಯ ಜೊತೆ ಸಂಬಂಧ ಬೆಳೆಸುವುದರಿಂದ ಅವನಿಗೆ ಸಂಸಾರಿತ್ವವು ಪ್ರಾಪ್ತಿಯಾಯಿತು ಎಂಬುದನ್ನು ನಾವು ನೋಡಿದೆವು. ಈ ಸಂಸಾರವು ಮತ್ತೆ ಮತ್ತೆ ಬೆಳೆಯುತ್ತಾ ಪುರುಷನು ಮತ್ತೆ ಮತ್ತೆ ಹುಟ್ಟುವುದಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ನೋಡಿದ್ದಾಯಿತು. ಆದರೆ ಯಾವ ವ್ಯಕ್ತಿಯು ಪ್ರಕೃತಿ ಮತ್ತು ಪುರುಷರ ವಿವೇಕ ಜ್ಞಾನವನ್ನು ಗುರುಮುಖೇನ ತಿಳಿದುಕೊಳ್ಳುತ್ತಾನೋ ಮತ್ತು ಹಾಗೆ ತಿಳಿದುಕೊಂಡ ಜ್ಞಾನವನ್ನು ಅನುಭವದಲ್ಲಿ ನಿಲ್ಲಿಸಿಕೊಳ್ಳುತ್ತಾನೋ ಅಂಥವನು ಎಲ್ಲಿ ಬೇಕಾದರೂ ಇರಲಿ, ಹೇಗೆ ಬೇಕಾದರೂ ಇರಲಿ, ಅವನು ಮತ್ತೆ ಹುಟ್ಟುವುದಿಲ್ಲ ಎಂದು ಇಲ್ಲಿ ಹೇಳಲಾಗಿದೆ. ಹೀಗೆ ಸಮ್ಯಕ್ ಜ್ಞಾನವನ್ನು ಪಡೆದುಕೊಳ್ಳುವುದೆಂದರೆ ಕ್ಷೇತ್ರ ಎಂದರೆ ಯಾವುದು, ಕ್ಷೇತ್ರಜ್ಞನು ಯಾರು, ಜ್ಞೇಯ ವಸ್ತು ಯಾವುದು, ಅದನ್ನು ತಿಳಿಯುವುದು ಹೇಗೆ ಎಂಬ ಇವುಗಳನ್ನು ಸ್ಪಷ್ಟವಾಗಿ ತಿಳಿದುಕೊಂಡಂತೆ. ಅಜ್ಞಾನದಿಂದಾಗಿ ಪುರುಷನಿಗೆ ಸಂಸಾರಿತ್ವವು ಬಂದಿರುವುದರಿಂದ ಜ್ಞಾನವು ಅದನ್ನು ನಾಶಗೊಳಿಸಲೇಬೇಕು. ಆತ್ಮವೇತ್ತನು ಆತ್ಮನೇ ಆಗುತ್ತಾನೆ, ಬ್ರಹ್ಮವೇತ್ತನು ಬ್ರಹ್ಮನೇ ಆಗುತ್ತಾನೆ ಎಂದು ಉಪನಿಷತ್ತೇ ಹೇಳುತ್ತದೆ. ಅಂಥವನಿಗೆ ಪುನರ್ಜನ್ಮವಿಲ್ಲ. ಆತ್ಮಜ್ಞಾನವನ್ನು ಗಳಿಸುವಲ್ಲಿ ಎಷ್ಟು ವಿಧಗಳಿವೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಕೆಲವರು ಧ್ಯಾನದಿಂದ ಆತ್ಮನನ್ನು ಬುದ್ಧಿಯಲ್ಲಿ ತಿಳಿದುಕೊಳ್ಳುವರು, ಇನ್ನು ಕೆಲವರು ಸಾಂಖ್ಯ ಯೋಗದಿಂದ ತಿಳಿದುಕೊಳ್ಳುವರು, ಇನ್ನೂ ಕೆಲವರು ಕರ್ಮಯೋಗದಿಂದ ತಿಳಿದುಕೊಳ್ಳುವರು. ಆತ್ಮನನ್ನು ತಿಳಿದುಕೊಳ್ಳುವುದು ಮಾನವ ಜೀವನದ ಮುಖ್ಯ ಧ್ಯೇಯವಾಗಿದೆ. ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಹಲವಾರು ಮಾರ್ಗಗಳಿವೆ. ಅವುಗಳನ್ನೇ ಇಲ್ಲಿ ಹೇಳಲಾಗಿದೆ.
ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿ ಇರುವುದು. ಪ್ರತಿಯೊಬ್ಬರೂ ಮೋಕ್ಷವನ್ನು ಗಳಿಸಬೇಕಾಗಿದೆ. ತೀಕ್ಷ್ಣ ಬುದ್ಧಿಯುಳ್ಳವರಿಗೆ ಹೇಳಿರುವ ಸಾಧನೆಯನ್ನು ಮಂದ ಬುದ್ಧಿಯವನು ಅನುಸರಿಸಲಾರ. ಮಂದ ಬುದ್ಧಿಯವನಿಗೆ ಅವನಿಗೆ ತಕ್ಕುದಾದ ಸಾಧನೆಯನ್ನು ಹೇಳಬೇಕು. ಸುಮ್ಮನೆ ಶಾಸ್ತ್ರವನ್ನು ಕೇಳಿ ತಿಳಿಯುವುದರಿಂದ ಮಾತ್ರ ಆತ್ಮನ ಸಾಕ್ಷಾತ್ಕಾರವಾಗುವುದಿಲ್ಲ, ಅದು ಅನುಭವದಲ್ಲಿ ಕೊನೆಗೊಳ್ಳಬೇಕು. ಆದುದರಿಂದಲೇ ಸಾಧನೆಯ ಮಾರ್ಗವು ಅಷ್ಟು ಕಷ್ಟವಾದುದು. ನಮ್ಮ ಋಷಿಗಳು ಆತ್ಮ ಸಾಮ್ರಾಜ್ಯಕ್ಕೆ ಅನೇಕ ಮಾರ್ಗಗಳನ್ನು ಕಂಡುಹಿಡಿದಿದ್ದಾರೆ. ಎಲ್ಲಾ ಮಾರ್ಗಗಳು ಒಂದೇ ಗುರಿಯನ್ನು ಹೋಗಿ ಸೇರುವವು. ಮಾರ್ಗಗಳಲ್ಲಿ ಉಚ್ಚ ನೀಚ ಎಂಬುದಿಲ್ಲ. ಪ್ರತಿಯೊಂದು ಮಾರ್ಗವು ಅದನ್ನು ಅನುಸರಿಸುವವನಿಗೆ ಅತ್ಯಂತ ಶ್ರೇಷ್ಠವಾದುದು. ಒಂದು ಔಷಧದ ಅಂಗಡಿಯಲ್ಲಿ ನಾನಾ ತರಹದ ಔಷಧಗಳು ಇರಬಹುದು. ಪ್ರತಿಯೊಂದೂ ಕೂಡ ಒಂದೊಂದು ರೋಗವನ್ನು ಗುಣಪಡಿಸುವ ಶಕ್ತಿಯನ್ನು ಪಡೆದಿರುತ್ತದೆ. ಔಷಧದಲ್ಲಿ ಉಚ್ಚ ನೀಚ ಎಂಬುದಿಲ್ಲ. ಮನಸ್ಸು ಬುದ್ಧಿಯು ಹೆಚ್ಚಿನ ಸ್ಥಿರತೆಯನ್ನು ಪಡೆದಿರುವಂತಹ ಸಾಧಕರು ಧ್ಯಾನ ಯೋಗವನ್ನು ಅವಲಂಬಿಸುವುದು ಸಹಜ. ಆಚಾರ್ಯ ಶಂಕರರ ಪ್ರಕಾರ ಇಲ್ಲಿ ಧ್ಯಾನವೆಂದರೆ ಇಂದ್ರಿಯಗಳನ್ನು ಅವುಗಳ ಅಲೆದಾಟದಿಂದ ನಿಲ್ಲಿಸಿಕೊಂಡು ಮನಸ್ಸು ಬುದ್ಧಿಯಲ್ಲಿ ಯಾವುದೇ ವೃತ್ತಿಯೂ ಇಲ್ಲದಂತೆ ಅದನ್ನು ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದು. ಇದು ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಇಲ್ಲಿ ಆತ್ಮನನ್ನು ನೋಡಿಕೊಳ್ಳುವುದು ಎಂದರೆ ಅವನನ್ನು ವಿಷಯೀಕರಿಸುವುದಲ್ಲ, ಆತ್ಮನಲ್ಲಿ ದೃಢವಾಗಿ ನಿಲ್ಲುವುದೇ ಆತ್ಮನ ದರ್ಶನ ಎಂದು ಇಲ್ಲಿ ಹೇಳಿರುವುದು. ಬುದ್ಧಿಯು ಪೂರ್ಣ ಶುದ್ಧಿಗೊಂಡಾಗ ಅದು ನಿಶ್ಚಲವಾಗಿ ನಿಲ್ಲುವುದು. ಆಗ ಆತ್ಮನನ್ನು ನೋಡಿಕೊಳ್ಳಲು ಸಾಧ್ಯವಾಗುವುದು. ಧ್ಯಾನವು ಆತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ, ಅದು ಅಂತಃಕರಣವನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕೆ ಒಂದು ಸಾಧನವಷ್ಟೇ. ಇಲ್ಲಿ ಆತ್ಮನಲ್ಲಿ ಆತ್ಮನ ಮೂಲಕ ಆತ್ಮನನ್ನು ಕಂಡುಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ. ಆತ್ಮನಿ ಎಂದರೆ ಬುದ್ಧಿಯಲ್ಲಿ ಎಂದು, ಆತ್ಮನ ಎಂದರೆ ಮನಸ್ಸಿನ ಮೂಲಕ ಎಂದು, ಆತ್ಮಾನಂ ಎಂದರೆ ಆತ್ಮನನ್ನು ಎಂದು ತಿಳಿದುಕೊಳ್ಳಬೇಕು. ಸತ್ಯವಾಗಿ ಹೇಳಬೇಕೆಂದರೆ ಈ ಮೂರೂ ಕೂಡ ಆತ್ಮನೇ. ಸಮುದ್ರದಲ್ಲಿರುವ ದೊಡ್ಡ ತೆರೆಯು, ಸಣ್ಣ ಅಲೆಯು, ನೊರೆಗಳು ಸಮುದ್ರವೇ. ಅದೇ ರೀತಿ ಕನಸಿನ ಜಗತ್ತು, ಕನಸು ಕಾಣುವವನು ಹಾಗೂ ಕನಸಿನ ಶರೀರ ಎಲ್ಲವೂ ಎಚ್ಚರದವನದೇ. ನಮ್ಮ ಶಾಸ್ತ್ರದಲ್ಲಿ ಆತ್ಮ ಎನ್ನುವ ಶಬ್ದವನ್ನು ಹೀಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ. ಆತ್ಮನನ್ನು ತಿಳಿಯುವ ಇನ್ನೊಂದು ಮಾರ್ಗ ವಿಚಾರ ಮಾರ್ಗ. ಇದನ್ನು ಸಾಂಖ್ಯಯೋಗ ಎಂದು ಕರೆಯುತ್ತಾರೆ. ಆತ್ಮಾನಾತ್ಮ ವಿಚಾರವನ್ನು ತರ್ಕಬದ್ಧವಾಗಿ ಮಾಡುವುದಕ್ಕೆ ಸಾಂಖ್ಯ ಎಂದು ಹೆಸರು. ಶಾಸ್ತ್ರ ಶ್ರವಣ ಮಾಡಿ ಅದರ ಬಗ್ಗೆ ಆಳವಾದ ವಿಚಾರವನ್ನು ಮಾಡುವ ಮಾರ್ಗ ಇದು. ಈ ವಿಚಾರದ ಮೂಲಕ ವ್ಯಕ್ತಿಗೆ ತನ್ನ ಅನಾತ್ಮ ಸಂಬಂಧಗಳನ್ನು ಬಿಟ್ಟು ಆತ್ಮನಲ್ಲಿ ನಿಷ್ಠೆಯನ್ನು ಪಡೆಯಲು ಸಾಧ್ಯವಾಗುವುದು. ಇನ್ನು ಮೂರನೆಯದು ಕರ್ಮಯೋಗ. ಕೆಲವರಿಗೆ ಶಾಸ್ತ್ರವನ್ನು ಶ್ರವಣ ಮಾಡುವ ಮತ್ತು ಶ್ರವಣ ಮಾಡಿದುದನ್ನು ಮನನ ಮಾಡುವ ತೀಕ್ಷ್ಣತೆ ಇರುವುದಿಲ್ಲ. ಅಂಥವರು ಅದನ್ನು ಗಳಿಸಲು ಪ್ರಯತ್ನಿಸಬೇಕು. ಅಂತಃಕರಣದ ಶುದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅತ್ಯಂತ ಸುಲಭೋಪಾಯ ಕರ್ಮಯೋಗ. ಅವರಿಗೆ ಧ್ಯಾನ ಮಾರ್ಗವೂ ಸಾಧ್ಯವಾಗುವುದಿಲ್ಲ. ಅವರ ಮನಸ್ಸು ವಾಸನೆಗಳಿಂದ ತುಂಬಿರುವುದರಿಂದ ಕರ್ಮಯೋಗದ ಮೂಲಕ ತಮ್ಮ ಮನಸ್ಸನ್ನು ಅವರು ಶುದ್ಧೀಕರಿಸಿಕೊಳ್ಳಬೇಕು. ಆಗ ಅವರ ಹಿಂದಿನ ವಾಸನೆಗಳೆಲ್ಲ ಕ್ಷಯವಾಗಿ ಅಂತಃಕರಣವು ಶುದ್ಧವಾಗುತ್ತಾ ಬರುವುದು. ಅಂತಹವರು ಶಾಸ್ತ್ರ ಶ್ರವಣವನ್ನು ಮಾಡಿ ಮುಂದಿನ ಸಾಧನೆಗಳ ಮೂಲಕ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಉತ್ತಮ ಅಧಿಕಾರಿಗಳಿಗೆ ಧ್ಯಾನ ಮಾರ್ಗವು ಮತ್ತು ವಿಚಾರ ಮಾರ್ಗವು ಸುಲಭವಾಗುವುದು. ಅವರು ಶುದ್ಧ ಸತ್ವರು. ಮಂದ ಮಧ್ಯಮ ಅಧಿಕಾರಿಗಳಿಗೆ ಕರ್ಮಯೋಗವು ಸುಲಭವಾದ ಮಾರ್ಗ. ಆ ಮೂಲಕ ಅವರು ಶುದ್ಧ ಸತ್ವವನ್ನು ಪಡೆದು ಮುಂದಿನ ಸಾಧನೆಗೆ ಅರ್ಹತೆಯನ್ನು ಪಡೆಯುತ್ತಾರೆ. ಹಾಗಾದರೆ ತಮೋಗುಣದಲ್ಲಿ ಇರುವವರ ಪಾಡೇನು ಕೇಳಿ. ಅನ್ಯೇ ತ್ವೇವಮಜಾನಂತ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಇನ್ನು ಕೆಲವರು ಹೀಗೆ ತಿಳಿಯಲಾರದೆ ಮತ್ತೊಬ್ಬರಿಂದ ಅದನ್ನು ಕೇಳಿ ತಿಳಿದುಕೊಂಡು ಉಪಾಸನೆ ಮಾಡುವರು. ಮತ್ತೊಬ್ಬರು ಹೇಳಿದ್ದನ್ನೇ ಪ್ರಮಾಣವೆಂದು ಎಣಿಸುವ ಅವರು ಮೃತ್ಯು ಸಂಸಾರವನ್ನು ದಾಟುವರು. ಕೆಲವರಿಗೆ ಧ್ಯಾನವೂ ಸಾಧ್ಯವಿಲ್ಲ, ಶಾಸ್ತ್ರ ಶ್ರವಣವೂ ಸಾಧ್ಯವಿಲ್ಲ, ಕರ್ಮಯೋಗವು ಅವರಿಗೆ ತಿಳಿದಿರುವುದಿಲ್ಲ. ಅಂಥವರಿಗೂ ಪರಮಾತ್ಮನು ಇಲ್ಲಿ ಭರವಸೆಯನ್ನು ಕೊಡುತ್ತಿದ್ದಾನೆ. ತಿಳಿದವರಿಂದ ಕೇಳಿ ಅವರು ತಮ್ಮ ಸಾಧನೆಯನ್ನು ಮಾಡುತ್ತಾ ಆ ಮೂಲಕ ಮೃತ್ಯು ಸಂಸಾರವನ್ನು ದಾಟುತ್ತಾರೆ ಎಂದು.
ಅವರ ಶ್ರದ್ಧೆಯೇ ಅವರನ್ನು ಕಾಪಾಡುತ್ತದೆ. ಅವರಿಗೆ ಭಾಷಾಜ್ಞಾನ ಇರಲಿಕ್ಕಿಲ್ಲ, ಮಂತ್ರ ತಂತ್ರಗಳು ಗೊತ್ತಿರಲಿಕ್ಕಿಲ್ಲ. ಆದರೂ ತಿಳಿದವರಿಂದ ಶ್ರದ್ಧೆಯಿಂದ ಕೇಳಿ ತಿಳಿದ ಅಂಶವನ್ನಷ್ಟು ನಿತ್ಯ ಜೀವನದಲ್ಲಿ ಅನುಗೊಳಿಸಿಕೊಂಡು ಅವರು ಹೋಗುವುದರಿಂದ ಅವರಿಗೂ ಸಿದ್ಧಿಯೂ ಲಭಿಸುತ್ತದೆ. ಇದರ ಅರ್ಥ ಆತ್ಮ ಸಾಕ್ಷಾತ್ಕಾರಕ್ಕೆ ಭಾಷಾಜ್ಞಾನದ ಅವಶ್ಯಕತೆ ಇಲ್ಲ, ಶಾಸ್ತ್ರಾಧ್ಯಯನವು ಬೇಡವೇ ಬೇಡ ಎಂದಲ್ಲ. ಆ ಅರ್ಹತೆ ಇಲ್ಲದವರು ಶ್ರದ್ಧೆಯಿಂದ ಬೇರೆಯವರಿಂದ ತಿಳಿದುಕೊಂಡು ಸಾಧನೆ ಮಾಡುವುದಾದರೆ ಅವರಿಗೂ ಸಿದ್ಧಿಯನ್ನು ಗಳಿಸಲು ಸಾಧ್ಯವಿದೆ ಎಂದು ಹೇಳಿರುವುದು. ಆಚಾರ್ಯರು ಹೇಳುತ್ತಾರೆ, ಹಾಗಾದರೆ ಶಾಸ್ತ್ರವನ್ನು ಸಂಪ್ರದಾಯಕ್ಕೆ ಅನುಗುಣವಾಗಿ ತಿಳಿದುಕೊಳ್ಳುವ ಅರ್ಹತೆ ಇರುವವನಿಗೆ ಸಾಧನೆಯು ಅದೆಷ್ಟು ಸುಲಭವಾಗುವುದು. ಹೀಗೆ ಆತ್ಮ ಅನಾತ್ಮ ವಿವೇಚನೆಯನ್ನು ಮಾಡುವುದರಿಂದ ನಾವು ಏನನ್ನು ತಿಳಿದಂತಾಗುವುದು ಕೇಳಿ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಭರತ ಶ್ರೇಷ್ಠನೇ, ಸ್ಥಾವರ ಜಂಗಮ ರೂಪವಾದ ಯಾವ ಯಾವ ಪ್ರಾಣಿ ಹುಟ್ಟುವುದೋ ಅವೆಲ್ಲವೂ ಕ್ಷೇತ್ರಜ್ಞರ ಸಂಯೋಗದಿಂದಲೇ ಹುಟ್ಟುವುದು ಎಂಬುದನ್ನು ತಿಳಿ. ಪ್ರಪಂಚದಲ್ಲಿರುವ ಚರಾಚರ ಜೀವಿಗಳು ಪ್ರಕೃತಿಯೊಂದರಿಂದಲೇ ಅಥವಾ ಪುರುಷನೊಬ್ಬನಿಂದಲೇ ಹುಟ್ಟಿ ಬಂದವುಗಳಲ್ಲ. ಪ್ರಕೃತಿ ಪುರುಷರ ಸಂಯೋಗದಿಂದಾಗಿ ಇವುಗಳಿಗೆಲ್ಲ ಹುಟ್ಟು. ಈ ಸಂಯೋಗವನ್ನು ಅಧ್ಯಾಸ ಸಂಬಂಧ ಎಂದು ತಿಳಿಯಬೇಕು. ಪ್ರತಿಯೊಂದು ಅಧ್ಯಾಸದಲ್ಲೂ ವಸ್ತುವಿನ ಮೇಲೆ ಆ ವಸ್ತುವಿನ ಆರೋಪವಾಗುವುದು. ಕಂಬದ ಮೇಲೆ ಭೂತವನ್ನು ಆರೋಪಿಸಿದಂತೆಯೇ ಇದು. ಅಲ್ಲಿ ಭೂತವು ತನ್ನ ಭಯಾನಕ ರೂಪದಿಂದ ಕಾಣುವುದು ಮಾತ್ರವಲ್ಲ, ಕಂಬವೂ ಕೂಡ ತನ್ನ ಅಸ್ತಿತ್ವವನ್ನು ಕೊಡುತ್ತಿರುತ್ತದೆ. ಕಂಬ ಮತ್ತು ಭೂತದ ಸಂಯೋಗವೇ ಭೂತವು ಕಂಡುಬರಲು ಕಾರಣವಾಗಿರುವುದು. ಇದನ್ನೇ ಅಧ್ಯಾಸ ಎಂದು ಹೇಳುವುದು. ಆತ್ಮನಲ್ಲಿ ಪ್ರಕೃತಿಯ ಅಸ್ತಿತ್ವವೇ ಇಲ್ಲ, ಪ್ರಕೃತಿಯಲ್ಲಿ ಚೈತನ್ಯದ ಲಕ್ಷಣವೇ ಇಲ್ಲ. ಪ್ರಕೃತಿಯು ಪುರುಷನಲ್ಲಿ ಅಧ್ಯಸ್ಥವಾಗಿರುವುದು. ಇವರಿಬ್ಬರ ಸಂಯೋಗವೇ ಬಹುರೂಪ ಪ್ರಪಂಚಕ್ಕೆ ಕಾರಣವಾಗಿರುವುದು. ವಿಚಾರ ಮಾಡುವವರಿಗೆ ಮಾತ್ರ ಇದನ್ನು ತಿಳಿಯಲು ಸಾಧ್ಯವಾಗುವುದು. ವೈಯಕ್ತಿಕ ಜೀವನದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ನನ್ನ ಆತ್ಮ ರೂಪವು ಶಾಂತಿ ಮತ್ತು ಆನಂದದಿಂದ ಕೂಡಿದುದಾಗಿದೆ. ಆದರೆ ನಾನು ನನ್ನ ಮನಸ್ಸು ಬುದ್ಧಿಗಳ ಜೊತೆ ಸಂಯೋಗವನ್ನು ಬೆಳೆಸಿದಾಗ ಕಾಮ ಕ್ರೋಧಗಳ ಬಲೆಗೆ ಸಿಕ್ಕಿ ಬೀಳುತ್ತೇನೆ. ಸುಖಿ ದುಃಖಿ ಎಂದು ಹೇಳಿಕೊಳ್ಳುತ್ತೇನೆ. ವಿಚಾರ ಮಾಡಿ ನೋಡುವುದಾದರೆ ಸುಖ ದುಃಖಗಳು ನನ್ನ ಸ್ವರೂಪವಲ್ಲ, ಆದರೆ ಅವುಗಳು ನನ್ನಲ್ಲಿವೆ. ನನ್ನ ಮನಸ್ಸು ಬುದ್ಧಿಯ ಜೊತೆ ನಾನು ಸಂಯೋಗವನ್ನು ಬೆಳೆಸಿದಾಗ ಎಲ್ಲಾ ಸಂಸಾರ ತಾಪತ್ರಯಗಳು ಹುಟ್ಟುತ್ತವೆ. ವಿಚಾರದ ಮೂಲಕ ಅನಾತ್ಮ ಸಂಬಂಧಗಳನ್ನು ಕಡಿದು ಹಾಕಿಕೊಳ್ಳುವುದಾದರೆ ಈ ಸಂಸಾರವನ್ನು ದಾಟಲು ಸಾಧ್ಯವಾಗುವುದು. ಅದು ಹೇಗೆ ಕೇಳಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಂ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಎಲ್ಲ ಪ್ರಾಣಿಗಳಲ್ಲೂ ಒಂದೇ ಸಮನಾಗಿ ಇರುವವನು, ಅವು ನಾಶವಾದರೂ ನಾಶವಾಗದವನಾಗಿರುವ ಪರಮೇಶ್ವರನನ್ನು ಯಾವನು ಕಂಡುಕೊಳ್ಳುತ್ತಾನೋ ಅವನಿಗೆ ಮಾತ್ರ ಸ್ಪಷ್ಟ ಜ್ಞಾನವಿರುವುದು. ವಿನಾಶವಾಗುವಂತಹ ಶರೀರಗಳನ್ನು ನೋಡಿಯೂ ಅಲ್ಲಿರುವ ಅವಿನಾಶಿಯಾದ ಪರಮಾತ್ಮನನ್ನು ನೋಡುವ ಕಣ್ಣು ಯಾರಿಗಿದೆಯೋ ಅವನು ಮಾತ್ರ ತಿಳಿದವನು ಎಂದು ಪರಮಾತ್ಮನು ಹೇಳುತ್ತಾನೆ. ಸಮುದ್ರದ ಮೇಲಿರುವ ಎಲ್ಲ ಅಲೆಗಳನ್ನು ನೋಡಿಯೂ ಅದು ಒಂದು ಸಮುದ್ರ ಎಂದು ನೋಡುವ ದೃಷ್ಟಿ ಯಾರಿಗಿದೆಯೋ ಅವನು ಚೆನ್ನಾಗಿ ತಿಳಿದವನು. ಅಜ್ಞಾನಿಗೆ ನಶ್ವರವಾದ ನಾಮರೂಪ ಜಗತ್ತು ಮಾತ್ರ ಕಾಣಿಸುವುದು. ದೃಶ್ಯವಾದ ಈ ಜಗತ್ತನ್ನೇ ಅವನು ಸತ್ಯ ಎಂದು ತಿಳಿದಿದ್ದಾನೆ. ಜ್ಞಾನಿ ಪುರುಷನು ದೃಶ್ಯ ಪ್ರಪಂಚವನ್ನು ನೋಡುತ್ತಿದ್ದು ಅದಕ್ಕೆ ಅಧಿಷ್ಠಾನವಾಗಿರುವ ಅದೃಶ್ಯ ಪರಮಾತ್ಮನನ್ನು ನೋಡುತ್ತಾನೆ. ಆದುದರಿಂದ ಜ್ಞಾನಿಗೆ ಆತ್ಮವು ಸತ್ಯ, ಜಗತ್ತು ಮಿಥ್ಯವಾಗುತ್ತದೆ. ಬಹುರೂಪ ಪ್ರಪಂಚದಲ್ಲಿ ನಾನಾ ರೂಪದ ಸ್ಥಾವರ ಜಂಗಮಾತ್ಮಕವಾದ ಜೀವರಾಶಿಗಳನ್ನು ನೋಡುತ್ತಿದ್ದರೂ ಅವೆಲ್ಲವುಗಳನ್ನು ಒಬ್ಬನೇ ಪರಮಾತ್ಮ ವ್ಯಾಪಿಸಿರುವುದು ಎಂಬುದು ಅವನಿಗೆ ತಿಳಿದಿರುತ್ತದೆ. ಆದುದರಿಂದ ಎಲ್ಲಾ ಜೀವರಾಶಿಗಳನ್ನು ಒಳಗೂ ಹೊರಗೂ ವ್ಯಾಪಿಸಿರುವ ಪರಮೇಶ್ವರ ತತ್ವವನ್ನು ಗುರುತಿಸುವ ಜ್ಞಾನದ ಕಣ್ಣು ಅವನಿಗಿರುವುದರಿಂದ ನಶ್ವರವಾದ ಈ ಪ್ರಪಂಚದಲ್ಲಿ ಅವನಿಗೆ ಎಲ್ಲೆಲ್ಲೂ ಪರಮಾತ್ಮನೇ ಕಾಣುತ್ತಾನೆ. ನಾಶವು
ಪ್ರಪಂಚದ ಸ್ವಧರ್ಮ. ಹುಟ್ಟಿದ ಪ್ರತಿಯೊಂದು ನಾಶವಾಗಲೇಬೇಕು. ಪ್ರಪಂಚದ ಪ್ರತಿಯೊಂದು ವಸ್ತುವು ಪ್ರತಿಯೊಂದು ಕ್ಷಣವೂ ಬದಲಾವಣೆಗೊಳ್ಳುತ್ತಲೇ ಇದೆ. ಈ ಬದಲಾವಣೆಯನ್ನೇ ಇಲ್ಲಿ ವಿನಾಶ ಎಂದು ಕರೆದಿರುವುದು. ಪರಮಾತ್ಮನನ್ನು ಇಲ್ಲಿ ಅವಿನಾಶಿ ಎಂದು ಕರೆಯಲಾಗಿದೆ. ಅವನು ಬದಲಾಗದ ಸತ್ಯ ವಸ್ತು. ಅವನಲ್ಲಿ ಯಾವ ವಿಕಾರಗಳೂ ಇಲ್ಲ. ಹೀಗೆ ನಾಶವುಳ್ಳಂತಹ ಪ್ರಪಂಚದಲ್ಲಿದ್ದು ನಾಶವುಳ್ಳಂತಹ ಎಲ್ಲಾ ಜೀವರಾಶಿಗಳನ್ನು ನೋಡುತ್ತಿದ್ದು ಅವೆಲ್ಲವುಗಳಿಗೆ ಅಧಿಷ್ಠಾನವಾದ ಪರಮಾತ್ಮನನ್ನು ಗುರುತಿಸುವ ಶಕ್ತಿ ಯಾರಿಗಿದೆಯೋ ಅವನಿಗೆ ಮಾತ್ರ ಸರಿಯಾದ ಜ್ಞಾನವಿದೆ ಎಂದು ಪರಮಾತ್ಮನು ಹೇಳುತ್ತಾನೆ. ನಾವು ಭೌತಿಕ ಪ್ರಪಂಚವನ್ನು ನೋಡುವುದು ಭೌತಿಕ ಇಂದ್ರಿಯಗಳಿಂದ, ನಮ್ಮ ಆಂತರಿಕ ಪ್ರಪಂಚವನ್ನು ನೋಡುವುದು ನಮ್ಮ ಮನಸ್ಸಿನಿಂದ, ನಮ್ಮ ಬೌದ್ಧಿಕ ಪ್ರಪಂಚವನ್ನು ನೋಡುವುದು ನಮ್ಮ ಬುದ್ಧಿಯಿಂದ. ಈ ಎಲ್ಲವನ್ನೂ ವ್ಯಾಪಿಸಿರುವ ಪರಮಾತ್ಮನನ್ನು ನೋಡುವುದಾದರೆ ಅದು ಶಾಸ್ತ್ರಜ್ಞಾನದಿಂದ ಮಾತ್ರ ಸಾಧ್ಯ. ಇದನ್ನು ದಿವ್ಯ ದೃಷ್ಟಿ ಅಥವಾ ಅಂತರ್ದೃಷ್ಟಿ ಎಂದು ಹೇಳುವುದು. ಇಂತಹ ದಿವ್ಯ ದೃಷ್ಟಿಯನ್ನು ಪಡೆದವನಿಗೆ ಮಾತ್ರ ಎಲ್ಲೆಲ್ಲೋ ಪರಮಾತ್ಮನನ್ನು ಗುರುತಿಸಲು ಸಾಧ್ಯವಾಗುವುದು. ಪ್ರಪಂಚವನ್ನು ಎಲ್ಲರೂ ನೋಡುತ್ತಾರೆ, ಆದರೆ ನಿಜವಾಗಿ ನೋಡುವುದು ಜ್ಞಾನಿಯು ಮಾತ್ರ. ಏಕೆಂದರೆ ನಶ್ವರವಾದ ಪ್ರಪಂಚವನ್ನು ನೋಡುತ್ತಿದ್ದು ಅಲ್ಲಿ ಅವಿನಾಶಿಯಾದ ಪರಮಾತ್ಮನನ್ನು ನೋಡುವ ಕಣ್ಣು ಅವನಿಗಿದೆ. ಅದರಿಂದ ಏನು ಲಾಭ ಕೇಳಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿ ನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಎಲ್ಲಿಯೂ ಸಮನಾಗಿ ಇರುವ ಈಶ್ವರನನ್ನು ಕಂಡುಕೊಂಡವನು ತನ್ನನ್ನು ತಾನು ಹಿಂಸಿಸಿಕೊಳ್ಳುವುದಿಲ್ಲ. ಅಲ್ಲಿಂದ ಅವನು ಪರಮ ಗತಿಯನ್ನು ಪಡೆಯುತ್ತಾನೆ. ವೇದಾಂತವು ನಾವು ಪ್ರಪಂಚವನ್ನು ಸ್ಪಷ್ಟವಾಗಿ ಅರಿಯಲು ಸಹಾಯಕವಾಗುವ ಶಿಕ್ಷಣವನ್ನು ಕೊಡುತ್ತದೆ. ಸಾಮಾನ್ಯವಾಗಿ ನಾವು ಪ್ರಪಂಚವನ್ನು ನೋಡುವುದು ಅಜ್ಞಾನದಿಂದ ಹಾಗೂ ಅಶಾಂತಿಯಿಂದ ಕೂಡಿದ ಮನಸ್ಸಿನಿಂದ. ಆದರೆ ವೇದಾಂತವು ಪ್ರಪಂಚವನ್ನು ನೋಡಲು ನಮಗೆ ದಿವ್ಯ ದೃಷ್ಟಿಯನ್ನು ಪ್ರದಾನ ಮಾಡುತ್ತದೆ. ಅದರಿಂದಾಗಿ ಪ್ರಪಂಚದಲ್ಲಿದ್ದೂ ಪ್ರಪಂಚದಲ್ಲಿರದಂತೆ ಬದುಕಲು ಸಾಧ್ಯವಾಗುವುದು. ದಿವ್ಯ ದೃಷ್ಟಿಯನ್ನು ಪಡೆದ ವ್ಯಕ್ತಿಗೆ ಎಲ್ಲೆಲ್ಲೂ ಆತ್ಮನೇ ಕಾಣುವನು. ಅವನು ಎಲ್ಲೆಲ್ಲೂ ತನ್ನನ್ನೇ ಕಾಣುವಾಗ ಅವನು ಯಾರನ್ನಾದರೂ ಹಿಂಸಿಸುವುದಾದರೂ ಹೇಗೆ? ಏಕೆಂದರೆ ತನ್ನನ್ನು ತಾನು ಯಾರೂ ಹಿಂಸಿಸಿಕೊಳ್ಳುವುದಿಲ್ಲ. ಆದುದರಿಂದ ಅವನು ಪರಮಗತಿಯಾದ ಮೋಕ್ಷವನ್ನೇ ಪಡೆಯುತ್ತಾನೆ. ನಮ್ಮ ಸ್ವರೂಪ ಜ್ಞಾನವನ್ನು ನಾವು ತಿಳಿಯದಿರುವುದರಿಂದ ಎಲ್ಲವೂ ಬೇರೆ ಬೇರೆ ಎಂದು ತಿಳಿದಿರುವುದು ಮಾತ್ರವಲ್ಲ, ಪರಮೇಶ್ವರನನ್ನೂ ಕೂಡ ಪರೋಕ್ಷವಾಗಿ ಎಲ್ಲೋ ದೂರದಲ್ಲಿಡುವುದು. ಈ ಅಜ್ಞಾನವು ಆತ್ಮಜ್ಞಾನದ ಮೂಲಕ ನಾಶವಾದಾಗ ಎಲ್ಲೆಲ್ಲೋ ಪರಮಾತ್ಮನೇ ಕಾಣುತ್ತಾನೆ. ಇದನ್ನೇ ಪರಮ ಪದ ಅಥವಾ ಮೋಕ್ಷ ಎಂದು ಕರೆಯುವುದು. ಅಂತಹ ವ್ಯಕ್ತಿಯು ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದು ತಾನು ಅವುಗಳಿಗೆ ಸಂಬಂಧಿಸಿದವನಲ್ಲ ಎಂದು ತಿಳಿದಿರುತ್ತಾನೆ. ಅದು ಹೇಗೆ ಕೇಳಿ. ಪ್ರಕೃತ್ಯೇವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಪ್ರಕೃತಿಯಿಂದಲೇ ಎಲ್ಲ ಕರ್ಮಗಳು ನಡೆಯುತ್ತಿರುವುದೆಂದು ಆತ್ಮನು ಅಕರ್ತನೆಂದು ಯಾವನು ಅರಿತುಕೊಳ್ಳುವನೋ ಅವನೇ ಸರಿಯಾಗಿ ತಿಳಿದವನು. 100 ವಾಹನಗಳನ್ನು ಒಂದು ವಾಹನ ಸಂಸ್ಥೆಯು ತಯಾರಿಸಿತು ಎಂದಿಟ್ಟುಕೊಳ್ಳೋಣ. ಪ್ರತಿಯೊಂದು ವಾಹನದ ಆಕಾರ, ಇಂಜಿನ್ನು ಮತ್ತು ಅದರ ಅಶ್ವಶಕ್ತಿ ಬೇರೆ ಬೇರೆಯಾಗಿದೆ ಎಂದು ಇಟ್ಟುಕೊಳ್ಳೋಣ. ಹಾಗಿರುವಾಗ ಪ್ರತಿಯೊಂದು ಅದರದರ ಶಕ್ತಿಗೆ ಅನುಗುಣವಾಗಿ ಓಡುತ್ತದೆ. ಆದರೆ ಅವೆಲ್ಲವುಗಳಲ್ಲಿರುವ ಪೆಟ್ರೋಲನ್ನು ಮಾತ್ರ ಬೇರೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಮಾತ್ರವಲ್ಲ, ಆ ಇಂಜಿನ್ನುಗಳು ಮಾಡುವ ಕೆಲಸಗಳಲ್ಲಿ ಪೆಟ್ರೋಲಿನ ಪಾತ್ರವೂ ಇಲ್ಲ. ಅದೇ ರೀತಿ ನಮ್ಮ ಶರೀರ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳ ಮೂಲಕ ನಡೆಯುವ ಎಲ್ಲಾ ಕರ್ಮಗಳು ಪ್ರಕೃತಿಗೆ ಸೇರಿದವುಗಳು. ಒಬ್ಬೊಬ್ಬರು ಮಾಡುವ ಕರ್ಮ ಒಂದೊಂದು ರೀತಿ ಇರಬಹುದು. ಅದರ ಅರ್ಥ ಪ್ರತಿಯೊಬ್ಬನಲ್ಲೂ ಬೇರೆ ಬೇರೆ ಆತ್ಮಗಿದೆ ಎಂದಲ್ಲ. ಆತ್ಮನು ಎಲ್ಲರ ಹೃದಯವನ್ನು ಬೆಳಗುತ್ತಾ ಸಮನಾಗಿರುವನು. ವ್ಯತ್ಯಾಸವಿರುವುದು ಮನಸ್ಸು ಬುದ್ಧಿಗಳಲ್ಲಿ. ಆದುದರಿಂದಾಗಿಯೇ ಒಬ್ಬೊಬ್ಬರೂ ಒಂದೊಂದು ರೀತಿಯಾಗಿ ಕೆಲಸ ಮಾಡುವುದು. ಇಂದ್ರಿಯ, ಮನಸ್ಸು, ಬುದ್ಧಿಗಳಲ್ಲಿ ಮಾಡುವ ಕರ್ಮದಲ್ಲಿ ಆತ್ಮನಿಗೆ ಪಾಲಿಲ್ಲ. ಆತ್ಮನು ಅಕರ್ತನು. ಆತ್ಮನ ಸಾನ್ನಿಧ್ಯ ಮಾತ್ರದಲ್ಲಿ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳು ಕೆಲಸ ಮಾಡುತ್ತವೆ.
ಆತ್ಮನಿಗೆ ಕೆಲಸ ಮಾಡಬೇಕೆಂಬ ಯಾವ ಬಯಕೆಯೂ ಇಲ್ಲ. ಮಾತ್ರವಲ್ಲದೆ ಆತ್ಮನಿಗೆ ಅವಯವಗಳೂ ಇಲ್ಲ, ಅಥವಾ ಆತ್ಮನು ಇಂದ್ರಿಯಗಳು ಕೆಲಸ ಮಾಡುವಂತೆ ಪ್ರಚೋದಿಸುವುದೂ ಇಲ್ಲ. ಆದುದರಿಂದ ಆತ್ಮನನ್ನು ಇಲ್ಲಿ ಅಕರ್ತ ಎಂದು ಹೇಳಿರುವುದು. ಹೀಗೆ ಯಾವ ವ್ಯಕ್ತಿಯು ತನ್ನ ಶರೀರೇಂದ್ರಿಯಗಳ ಮೂಲಕ ಕೆಲಸ ಮಾಡುತ್ತಿದ್ದು ತಾನು ಮಾಡುವ ಎಲ್ಲಾ ಕೆಲಸಗಳು ಪ್ರಕೃತಿಗೆ ಸೇರಿದವುಗಳೆಂದು ತಾನು ಅಕರ್ತನೆಂದು ತಿಳಿಯುತ್ತಾನೋ ಅಂಥವನೇ ನಿಜವಾದ ತಿಳುವಳಿಕೆಯುಳ್ಳವನು ಎಂದು ಇಲ್ಲಿ ಪರಮಾತ್ಮನು ಹೇಳುತ್ತಾನೆ. ಅಂತಹ ವ್ಯಕ್ತಿಯ ವಿಶೇಷ ಅನುಭವವೇನು ಕೇಳಿ. ಯದಾ ಭೂತ ಪೃಥಗ್ಭಾವಂ ಏಕಸ್ಥಮನುಪಶ್ಯತೆ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಯಾವಾಗ ಬೇರೆ ಬೇರೆ ಪ್ರಾಣಿಗಳೆಲ್ಲವೂ ಒಬ್ಬನೇ ಪರಮಾತ್ಮನಲ್ಲಿ ಇರುವವೆಂದು ತಿಳಿದುಕೊಳ್ಳುವನೋ ಆಗ ಅವನು ಬ್ರಹ್ಮವೇ ಆಗುವನು. ಅಂತಹ ವ್ಯಕ್ತಿಯು ಜ್ಞಾನಿ ಪುರುಷನು, ಬ್ರಹ್ಮವೇತ್ತನು, ಬ್ರಹ್ಮವೇ ಆಗುತ್ತಾನೆ ಎಂದು ಇಲ್ಲಿ ಪರಮಾತ್ಮನು ಹೇಳುತ್ತಾನೆ. ಪ್ರಕೃತಿಯನ್ನು ಚೇತನಗೊಳಿಸುವುದು ಪರಮಾತ್ಮ ಎಂದು ಹೇಳಿದ ಮೇಲೆ ಬಹುರೂಪ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಪರಮಾತ್ಮನೇ ಇರುವನೆಂದು ಸಿದ್ಧವಾಯಿತು. ಆಗ ಎಲ್ಲ ಜೀವರಾಶಿಗಳು ಪರಮಾತ್ಮನಲ್ಲೇ ಇರುವುದು ಎಂಬುದು ಸ್ಪಷ್ಟವಾಗಿ ಕಾಣುವುದು. ತಿಳುವಳಿಕೆ ಉಳ್ಳಂತಹ ವ್ಯಕ್ತಿಯು ಸಮುದ್ರವನ್ನು ನೋಡಿದಾಗ ಅನೇಕ ಅಲೆಗಳು ಕಂಡುಬಂದರೂ ಅವನು ಮಾತ್ರ ಸಮುದ್ರವನ್ನೇ ವೀಕ್ಷಿಸುತ್ತಾನೆ. ಬೇರೆ ಬೇರೆಯಾಗಿ ಕಾಣುವ ಎಲ್ಲಾ ಅಲೆಗಳು ಸಮುದ್ರದಲ್ಲಿಯೇ ಇವೆ ಎಂದು ಅವನಿಗೆ ಗೊತ್ತು. ಅದೇ ರೀತಿ ಪ್ರಪಂಚದಲ್ಲಿ ಕಾಣುವ ಎಲ್ಲಾ ಜೀವರಾಶಿಗಳು ಪರಮಾತ್ಮನೊಬ್ಬನನ್ನೇ ಆಶ್ರಯಿಸಿರುವುದು ಎಂಬುದನ್ನು ತಿಳಿದಂತಹ ಸಾಧಕನಲ್ಲಿ ಅಹಂಕಾರಕ್ಕೆ ಅಸ್ತಿತ್ವವೇ ಇಲ್ಲ. ಅವನು ಬ್ರಹ್ಮವೇ ಆಗುವನು. ಅವನಿಗೆ ಎಲ್ಲವೂ ಬ್ರಹ್ಮಮಯವಾಗಿಯೇ ಕಾಣುವುದು. ಬ್ರಹ್ಮನಿಗೆ ಮಾತ್ರ ಬ್ರಹ್ಮನನ್ನು ತಿಳಿಯಲು ಸಾಧ್ಯ, ಅಥವಾ ಬ್ರಹ್ಮನೇ ಬ್ರಹ್ಮವಾಗುವುದು. ಇಲ್ಲಿ ಇನ್ನೊಂದು ಯಾವುದಕ್ಕೂ ಅಸ್ತಿತ್ವವೇ ಇಲ್ಲ. ಇದು ನಿಜವಾದ ಜ್ಞಾನ. ಅಂತಹ ಜ್ಞಾನವನ್ನು ಪಡೆದ ಸಾಧಕನು ತನ್ನ ಶರೀರ, ಮನಸ್ಸು, ಬುದ್ಧಿಗಳನ್ನು ದಾಟಿ ಬ್ರಹ್ಮನಲ್ಲೇ ಪ್ರತಿಷ್ಠಿತನಾಗಿರುತ್ತಾನೆ. ಇನ್ನು ಆತ್ಮನಿಗೆ ಪಾಪ ಪುಣ್ಯಗಳು ಅಂಟುವುದಿಲ್ಲವೇ ಎಂದು ಯಾರಿಗಾದರೂ ಸಂಶಯ ಬರಬಹುದು. ಇದಕ್ಕೆ ಉತ್ತರ ಮುಂದಿನ ಶ್ಲೋಕದಲ್ಲಿದೆ. ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಹೇ ಕೌಂತೇಯ, ಪರಮಾತ್ಮನು ಅನಾದಿಯು, ನಿರ್ಗುಣನು ಮತ್ತು ನಾಶರಹಿತನು. ಈ ಶರೀರದಲ್ಲಿದ್ದರೂ ಅವನು ಏನನ್ನೂ ಮಾಡುವುದೂ ಇಲ್ಲ. ಆದುದರಿಂದ ಅವನಿಗೆ ಕರ್ಮ ಲೇಪವೂ ಇಲ್ಲ. ಆತ್ಮನು ಪ್ರಕೃತಿಯನ್ನು ಚೇತನಗೊಳಿಸುವುದಾದರೂ ಆತ್ಮನಿಗೆ ಪ್ರಕೃತಿಯು ಮಾಡುವ ಕರ್ಮಗಳಲ್ಲಿ ಪಾಲಿಲ್ಲ. ಏಕೆಂದರೆ ಆತ್ಮನು ನಿರ್ಗುಣನು. ಸಾಮಾನ್ಯವಾಗಿ ವೇದಾಂತದ ಆರಂಭದ ಸಾಧಕರಿಗೆ ಇದು ಅರ್ಥವಾಗುವುದೇ ಇಲ್ಲ. ಉಪನಿಷತ್ತಿನಲ್ಲಿ ಇದೇ ವಿಷಯವನ್ನು ಬೇರೆ ಬೇರೆ ದೃಷ್ಟಾಂತಗಳ ಮೂಲಕ ವಿವರಿಸಿದೆ. ಆತ್ಮನಿಗೆ ಕರ್ಮಗಳನ್ನು ಮಾಡುವ ಮೂಲಕ ಏನನ್ನು ಗಳಿಸಬೇಕಿಲ್ಲವೆಂದು, ಆತ್ಮನು ನಿತ್ಯ ತೃಪ್ತ ಸ್ವಭಾವದವನೆಂದು ಅಲ್ಲಿ ಹೇಳಿದೆ. ಅದೇ ತತ್ವವನ್ನು ಇಲ್ಲಿ ಪರಮಾತ್ಮನು ಪುನರುಚ್ಚರಿಸುತ್ತಿದ್ದಾನೆ. ಪ್ರಕೃತಿಯು ಮಾಡುವ ಕೆಲಸಗಳಿಂದ ಪರಮಾತ್ಮನಿಗೆ ಯಾವ ಲೇಪವೂ ಇಲ್ಲ. ಆದರೆ ಪುರುಷನು ಪ್ರಕೃತಿಯ ಜೊತೆಗೆ ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಳ್ಳುವುದರಿಂದ ಪ್ರಕೃತಿಯ ವಿಕಾರಗಳಾದ ಸುಖ ದುಃಖಗಳನ್ನು ತನ್ನದೆಂದು ಭಾವಿಸುತ್ತಾನೆ. ಆತ್ಮ ತತ್ವವನ್ನು ತಿಳಿದವನು ಈ ರೀತಿಯ ಕರ್ಮ ಬಂಧನದಿಂದ ಮುಕ್ತನಾಗಿರುತ್ತಾನೆ. ಉದಾಹರಣೆಗೆ, ಗೋಪಾಲರಾವ್ ಎಂಬ ನ್ಯಾಯಾಧೀಶನು ಒಬ್ಬ ತಪ್ಪಿತಸ್ಥನಿಗೆ ಮರಣ ಶಿಕ್ಷೆಯನ್ನು ವಿಧಿಸುವುದಾದರೆ ಆಗ ಗೋಪಾಲರಾಯನ ಮನಸ್ಸಿನಲ್ಲಿ ಯಾವ ಕರ್ಮ ಫಲವೂ ಉಂಟಾಗುವುದಿಲ್ಲ. ಏಕೆಂದರೆ ತಪ್ಪಿತಸ್ಥನು ಮಾಡಿದ ಪಾಪದಲ್ಲಿ ಇವನ ಪಾಲಿಲ್ಲ. ಅವನು ನ್ಯಾಯಾಧೀಶನಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ ಮಾತ್ರ. ಪರಮಾತ್ಮನನ್ನು ಇಲ್ಲಿ ಅವ್ಯಯನು ಮತ್ತು ನಿರ್ಗುಣನು ಎಂದು ವಿವರಿಸಲಾಗಿದೆ. ಮಾತ್ರವಲ್ಲದೆ ಅವನನ್ನು ಅನಾದಿ ಎಂದು ಇಲ್ಲಿ ಹೇಳಿದೆ. ಇದು ಪರಮಾತ್ಮನ ನಿರುಪಾಧಿಕ ಸ್ವರೂಪ. ರೂಪವುಳ್ಳಂತಹ ವಸ್ತುಗಳಿಗೆ ಮಾತ್ರ ಆದಿ ಇರುವುದು ಮತ್ತು ಗುಣಗಳಿರುವುದು. ಪರಮಾತ್ಮನಿಗೆ ರೂಪವೂ ಇಲ್ಲದಿರುವುದರಿಂದ ಅವನಿಗೆ ಇವೆರಡೂ ಇಲ್ಲ. ಆದುದರಿಂದಲೇ ಅವನಿಗೆ ಅವ್ಯಯನು ಎಂದು ಹೆಸರು. ಹೀಗೆ ಅನಾದಿಯು, ನಿರ್ಗುಣನು, ಅವ್ಯಯನೂ ಆದ ಪರಮಾತ್ಮನು ಶರೀರದಲ್ಲಿ ಇದ್ದೂ
ಯಾವುದೇ ಕರ್ಮ ಫಲಗಳಿಂದ ಲಿಪ್ತನಾಗುವುದಿಲ್ಲ. ವೇದಾಂತದಲ್ಲಿ ಈ ವಿಷಯವು ಬಹಳ ಗಹನವಾದುದು. ಎಷ್ಟು ವಿವರಿಸಿ ಹೇಳಿದರೂ ಇದು ಅರ್ಥವಾಗುವುದೇ ಇಲ್ಲ. ಅದಕ್ಕಾಗಿ ಪರಮಾತ್ಮನು ಮುಂದಿನ 2 ಶ್ಲೋಕಗಳಲ್ಲಿ ಸುಂದರವಾದ ದೃಷ್ಟಾಂತಗಳ ಮೂಲಕ ಇದೇ ತತ್ವವನ್ನು ಬುದ್ಧಿಗೆ ನಾಟುವಂತೆ ವಿವರಿಸುತ್ತಾನೆ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಹೇಗೆ ಎಲ್ಲೆಲ್ಲಿಯೂ ಇರುವ ಆಕಾಶವು ಸೂಕ್ಷ್ಮವಾಗಿರುವುದರಿಂದ ಮತ್ತೊಂದರ ಅಂಟು ಇಲ್ಲದಿರುವುದೋ ಅದರಂತೆ ದೇಹದಲ್ಲಿ ಆತ್ಮನಿದ್ದರೂ ಅವನಿಗೆ ಅವುಗಳ ಕರ್ಮದ ಲೇಪವಿಲ್ಲ. ಪ್ರಕೃತಿ ಪುರುಷರ ಸಂಬಂಧವನ್ನು ವಿವರಿಸುವುದಕ್ಕೆ ಇಲ್ಲಿ ಆಕಾಶ ತತ್ವವನ್ನು ಬಳಸಿಕೊಳ್ಳಲಾಗಿದೆ. ಅವಕಾಶತ್ವಾತ್ ಆಕಾಶ ಎಂದರೆ ಎಲ್ಲ ವಸ್ತುಗಳಿಗೂ ಅವಕಾಶ ಕೊಟ್ಟಿರುವ ತತ್ವವೇ ಆಕಾಶ. ಪಂಚಮಹಾಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಭೂತ ಇದು. ವಸ್ತುವು ಸೂಕ್ಷ್ಮವಾದಷ್ಟಕ್ಕೆ ಅದರ ವ್ಯಾಪಕತೆಯು ಹೆಚ್ಚುವುದು. ಇದು ಅತ್ಯಂತ ಸೂಕ್ಷ್ಮವಾದುದರಿಂದ ಇದು ಸರ್ವವ್ಯಾಪಕವಾದುದು. ಸರ್ವವ್ಯಾಪಕವಾದ ವಸ್ತುವನ್ನು ಬೇರೆ ಯಾವ ವಸ್ತುವಿನಿಂದಲೂ ಮಲಿನಗೊಳಿಸುವುದು ಸಾಧ್ಯವಿಲ್ಲ. ಎಲ್ಲಾ ವಸ್ತುಗಳಿರುವುದು ಆಕಾಶದಲ್ಲಿ, ಆದರೆ ಆಕಾಶಕ್ಕೆ ಯಾವ ಬಾಧಕವೂ ಇಲ್ಲ. ಆಕಾಶವನ್ನು ಮಲಿನಗೊಳಿಸಲು ಸಾಧ್ಯವಿಲ್ಲ. ಅದೇ ರೀತಿ ದೇಹವನ್ನು ವ್ಯಾಪಿಸಿರುವ ಆತ್ಮನು ದೇಹೇಂದ್ರಿಯಗಳ ಕರ್ಮದಿಂದ ಮಲಿನಗೊಳ್ಳುವುದಿಲ್ಲ. ಏಕೆಂದರೆ ಆತ್ಮನು ಸೂಕ್ಷ್ಮತಮನು, ಆಕಾಶಕ್ಕಿಂತಲೂ ಸೂಕ್ಷ್ಮನವನು. ಎಲ್ಲವೂ ಇರುವುದು ಆತ್ಮನಲ್ಲಿ. ಆತ್ಮನು ಎಲ್ಲವನ್ನೂ ವ್ಯಾಪಿಸಿದ್ದಾನೆ. ಆತ್ಮನನ್ನು ಯಾವುದೂ ವ್ಯಾಪಿಸಿಲ್ಲ. ಕನಸಿನಲ್ಲಿ ಮಾಡಿದ ಕೊಲೆಯಿಂದಾಗಿ ಎಚ್ಚರದವನ ಕೈಯು ರಕ್ತಸಿಂಚನವಾಗುವುದಿಲ್ಲ. ಭಯಾನಕವಾಗಿ ಕಾಣುವ ಭೂತದ ರೂಪವು ಕಂಬವನ್ನು ವಿಕೃತಿಗೊಳಿಸುವುದಿಲ್ಲ. ಮರುಮರೀಚಿಕೆಯಲ್ಲಿ ಕಾಣುವ ನೀರು ಮರುಭೂಮಿಯಲ್ಲಿರುವ ಮರಳಿನ ಒಂದು ಕಣವನ್ನು ಒದ್ದೆ ಮಾಡಲಾರದು. ಇವೆಲ್ಲ ಭ್ರಮೆಯ ಉದಾಹರಣೆಗಳು. ಅದೇ ರೀತಿ ಪ್ರಕೃತಿಯು ಮಾಡುವ ಕರ್ಮದಿಂದ ಯಾವ ರೀತಿಯಲ್ಲೂ ಪುರುಷನಿಗೆ ಬಂಧನವಿಲ್ಲ. ಇಂದ್ರಿಯ, ಮನಸ್ಸು, ಬುದ್ಧಿಗಳು ಮಾಡುವ ಕೆಲಸದಲ್ಲಿ ಆತ್ಮನಿಗೆ ಪಾಲಿಲ್ಲವಾದರೆ ಈ ಶರೀರದಲ್ಲಿ ಆತ್ಮನು ಮಾಡುವುದಾದರೂ ಏನನ್ನು ಕೇಳಿ. ಯಥಾ ಪ್ರಕಾಶಯತ್ಯೇಕ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೇ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಎಲೆ ಭರತ ವಂಶೋತ್ಪನ್ನನೇ, ಹೇಗೆ ಒಬ್ಬನೇ ಸೂರ್ಯನು ಈ ಲೋಕವೆಲ್ಲವನ್ನು ಬೆಳಗುತ್ತಿರುವನೋ ಹಾಗೆಯೇ ಪುರುಷನು ಪ್ರಕೃತಿಯನ್ನು ಬೆಳಗುತ್ತಿರುವನು. ಉಪನಿಷತ್ತಿನಲ್ಲಿ ಕಂಡುಬರುವ ಬಹಳ ಸುಂದರವಾದ ದೃಷ್ಟಾಂತವನ್ನು ಇಲ್ಲಿ ಗೀತಾಚಾರ್ಯನು ಕೊಡುತ್ತಿದ್ದಾನೆ. ಪ್ರಕೃತಿ ಪುರುಷರಿಗಿರುವ ಸಂಬಂಧವನ್ನು ಬಹಳ ವಿಸ್ತಾರವಾಗಿ ವಿವರಿಸಿದ್ದಾಯಿತು. ಈಗ ಸೂರ್ಯನ ಉದಾಹರಣೆಯನ್ನು ತೆಗೆದುಕೊಂಡು ಅದೇ ಸಂಬಂಧವನ್ನು ಪರಮಾತ್ಮ ವಿವರಿಸುತ್ತಿದ್ದಾನೆ. ಸೂರ್ಯನು ಹೇಗೆ ತನ್ನ ಸನ್ನಿಧಿ ಮಾತ್ರದಿಂದ ಇಡೀ ಜಗತ್ತನ್ನು ಬೆಳಗುತ್ತಾನೋ ಹಾಗೆಯೇ ಆತ್ಮನು ತನ್ನ ಸನ್ನಿಧಿ ಮಾತ್ರದಿಂದ ನಮ್ಮ ಶರೀರ, ಮನಸ್ಸು ಮತ್ತು ಬುದ್ಧಿಗಳನ್ನು ಬೆಳಗುತ್ತಾನೆ. ಸಾಮಾನ್ಯವಾಗಿ ಸೂರ್ಯನಿಂದಾಗಿ ಪ್ರಪಂಚದ ಚಟುವಟಿಕೆಯು ಆರಂಭವಾಗುತ್ತದೆ ಎಂದು ಹೇಳುವುದುಂಟು. ಸೂರ್ಯನು ಉದಯಿಸುವುದಕ್ಕೂ ನಾವು ನಮ್ಮ ಚಟುವಟಿಕೆಗಳನ್ನು ಆರಂಭಿಸುವುದಕ್ಕೂ ಏನೇನು ಸಂಬಂಧವಿಲ್ಲ. ಸೂರ್ಯನ ಸ್ವಧರ್ಮವೇ ಪ್ರಕಾಶ. ಅವನು ಬೆಳಗುತ್ತಿದ್ದಾನೆ. ಅವನು ಪ್ರಪಂಚವನ್ನು ಬೆಳಗುವುದಲ್ಲ. ಪ್ರಪಂಚವನ್ನು ಬೆಳಗಬೇಕೆಂಬ ಇಚ್ಛೆಯೂ ಅವನಿಗಿಲ್ಲ. ಅವನ ಸನ್ನಿಧಿಯಲ್ಲಿ ಪ್ರಪಂಚವು ಬೆಳಗುತ್ತದೆ. ಅದೇ ರೀತಿ ಆತ್ಮನ ಸನ್ನಿಧಿಯಲ್ಲಿ ನಮ್ಮ ಮನಸ್ಸು, ಬುದ್ಧಿಗಳು ಬೆಳಗುತ್ತವೆ. ಈಗ ಅಧ್ಯಾಯವನ್ನು ಕೊನೆಗೊಳಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಹೀಗೆ ತಿಳಿವುಗಣ್ಣಿಂದ ಕ್ಷೇತ್ರಜ್ಞರ ಪರಸ್ಪರ ವೈಲಕ್ಷಣ್ಯವನ್ನು, ಭೂತಗಳ ಪ್ರಕೃತಿಯಿಂದ ಬಿಡುಗಡೆಯಾಗುವ ಕ್ರಮವನ್ನು ಯಾರು ತಿಳಿದುಕೊಳ್ಳುತ್ತಾರೋ ಅವರು ಪರಮ ಪದವಿಯನ್ನು ಹೊಂದುವರು. ಪ್ರಕೃತಿ ಪುರುಷರ ಬಗೆಗಿನ ಜ್ಞಾನವನ್ನು ಯಾವನು ಸ್ಪಷ್ಟವಾಗಿ ತಿಳಿಯುತ್ತಾನೋ ಅವನು ಕೃತಕೃತ್ಯನಾಗುತ್ತಾನೆ ಎಂದು ಇಲ್ಲಿ ಪರಮಾತ್ಮನೇ ಹೇಳುತ್ತಾನೆ. ಈ ಜ್ಞಾನವನ್ನು ಗಳಿಸಬೇಕಾದರೆ ಅಂತಃಕರಣದ ಶುದ್ಧತೆ ಅತ್ಯಗತ್ಯ.
ಶುದ್ಧಾಂತಃಕರಣನಿಗೆ ಮಾತ್ರ ಆತ್ಮ ಅನಾತ್ಮ ವಿವೇಚನೆಯನ್ನು ಮತ್ತು ಆತ್ಮಜ್ಞಾನವನ್ನು ಗಳಿಸಲು ಸಾಧ್ಯವಾಗುವುದು. ಅದಕ್ಕಾಗಿ ಅವನು ಅಮಾನಿತ್ವಾದಿ ಗುಣಗಳನ್ನು ಅಭ್ಯಸಿಸಬೇಕಾಗುವುದು. ಹೀಗೆ ಅಮಾನಿತ್ವಾದಿ ಗುಣಗಳನ್ನು ಪೂರ್ಣ ರೀತಿಯಲ್ಲಿ ಬೆಳೆಸಿಕೊಂಡು ಚಿತ್ತಶುದ್ಧಿಯನ್ನು ಪಡೆದು ಗುರುವನ್ನು ಆಶ್ರಯಿಸಿಕೊಂಡು ಕ್ಷೇತ್ರಜ್ಞರ ಬಗೆಗಿನ ಸಮ್ಯ ಜ್ಞಾನವನ್ನು ತಿಳಿಯುವ ಮೂಲಕ ಎಲ್ಲಾ ಜೀವರಾಶಿಗಳ ಸಂಸಾರಕ್ಕೆ ಕಾರಣವಾದ ಅವಿದ್ಯೆಯನ್ನು ಯಾವನು ಕಳೆದುಕೊಳ್ಳುತ್ತಾನೋ ಅಂಥವನು ಪರಮ ಪದವನ್ನು ಪಡೆಯುತ್ತಾನೆ ಎಂದು ಪರಮಾತ್ಮನೇ ಹೇಳಿದ್ದಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರಜ್ಞ ವಿಭಾಗಯೋಗೋ ನಾಮ ತ್ರಯೋದಶೋಧ್ಯಾಯಃ. ಇಲ್ಲಿಗೆ ಬ್ರಹ್ಮವಿದ್ಯೆಯನ್ನು ಯೋಗಶಾಸ್ತ್ರವನ್ನು ಒಳಗೊಂಡ ಶ್ರೀಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಉಪನಿಷತ್ತೆಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞ ಯೋಗವೆಂಬ 13ನೇ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.